Hello dear students, welcome to Lucky Tutorials. ನಮ್ಮ ಕ್ಲಾಸ್ ನಲ್ಲಿ ನಾವು ಸೆಕೆಂಡ್ PU ಸೆಕೆಂಡ್ ಚಾಪ್ಟರ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಲಾಸ್ಟ್ ಕ್ಲಾಸ್ ನಲ್ಲಿ ಒಂದು 5 ಮಾರ್ಕ್ಸ್ ಇಂಪಾರ್ಟೆಂಟ್ ನ್ಯೂಮರಿಕಲ್ ನ ಸೆಕೆಂಡ್ ಚಾಪ್ಟರ್ ನಿಂದ ಸಾಲ್ವ್ ಮಾಡಿದ್ದೀನಿ. ಸ್ಕ್ವೇರ್ ಟೈಪ್ ಕ್ವೆಶ್ಚನ್ ಇಟ್ ಇಸ್. ಸೊ ಇವತ್ತು ಕೂಡ ಒಂದು ಸ್ಕ್ವೇರ್ ಟೈಪ್ ಕ್ವೆಶ್ಚನ್ ನ ಸಾಲ್ವ್ ಮಾಡ್ತಾ ಇದ್ದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ. ಎಂಡ್ ಮೇಲೆ ಸ್ಕ್ರೀನ್ ಮೇಲೆ ಒಂದು ನ್ಯೂಮರಿಕಲ್ ಬರುತ್ತೆ. ಸೇಮ್ ಕ್ವೆಶ್ಚನ್, ಸಿಮಿಲರ್ ಕ್ವೆಶ್ಚನ್, ನಾಟ್ ಸೇಮ್, ಸಿಮಿಲರ್ ಕ್ವೆಶ್ಚನ್ ಬರುತ್ತೆ. ನೀವು ಟ್ರೈ ಮಾಡಿ. Okay, let's come to our question. ABCD is a square of a side 2 meter. Charges of 5 nanocoulomb, 10 nanocoulomb and minus 5 nanocoulomb are placed at the corners A, B and C respectively. What is the work done in transferring the charge of a 5 microcoulomb from D to the center of the square? Question ಅನ್ನು ಓದಿದ್ರೆ ಕ್ವೆಶ್ಚನ್ ಇಂದ ನಮಗೆ ಸಿಗುತ್ತೆ. ಇವರ ಹತ್ರ ಒಂದು ಸ್ಕ್ವೇರ್ ಇದೆ. ಇದರ ಹತ್ರ ಒಂದು ಸ್ಕ್ವೇರ್ ಇದೆ. ಸ್ಕ್ವೇರ್ ನ ಕಾರ್ನರ್ಸ್ ಮೇಲೆ ಚಾರ್ಜಸ್ ಅನ್ನ ಪ್ಲೇಸ್ ಮಾಡಿದ್ದಾರೆ. ಲೆಟ್ ABCD ಇಸ್ ದ ಸ್ಕ್ವೇರ್. ಈ ಸ್ಕ್ವೇರ್ ನ ಕಾರ್ನರ್ಸ್ ಮೇಲೆ ಚಾರ್ಜಸ್ ಅನ್ನ ಪ್ಲೇಸ್ ಮಾಡಿದ್ದಾರೆ. ಎ ಕಾರ್ನರ್ ಮೇಲೆ 5 ನ್ಯಾನೋಕೂಲಮ್, ಬಿ 10 ನ್ಯಾನೋಕೂಲಮ್, ಸಿ ಮೇಲೆ -5 ನ್ಯಾನೋಕೂಲಮ್, ಡಿ ಮೇಲೆ 5 ಮೈಕ್ರೋಕೂಲಮ್ ಚಾರ್ಜ್ ಅನ್ನ ಪ್ಲೇಸ್ ಮಾಡಿದ್ದಾರೆ. ನಮಗೆ ಏನು ಕ್ಯಾಲ್ಕುಲೇಟ್ ಮಾಡಲಿಕ್ಕಿದ್ದಾರೆ? ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ದ ಚಾರ್ಜ್ ಆಫ್ 5 ಮೈಕ್ರೋಕೂಲಮ್ ಫ್ರಮ್ ಡಿ ಟು ಸೆಂಟರ್. ಈ ಡಿ ಪಾಯಿಂಟ್ ಇಂದ ಸೆಂಟರ್ ವರೆಗೆ ಟ್ರಾನ್ಸ್ಫರ್ ಚಾರ್ಜ್ ನ 5 ಮೈಕ್ರೋಕೂಲಮ್ ಚಾರ್ಜ್ ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಎಷ್ಟು ವರ್ಕ್ ಡನ್ ಮಾಡಬೇಕು? ಓಕೆ, ವಿ ನೋ ಫಸ್ಟ್ ಬಿಫೋರ್ ಕ್ಯಾಲ್ಕುಲೇಷನ್ ಮಾಡಬೇಕು ನಾವು ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್. ಲೆಟ್ ಮಿ ಡ್ರಾ ದ ಡಯಾಗೋನಲ್ಸ್. ಈ ಸ್ಕ್ವೇರ್ ಗೆ ಒಂದು ಡಯಾಗೋನಲ್ಸ್ ಡ್ರಾ ಮಾಡ್ತಾ ಇದ್ದೀನಿ. ವೇರ್ ದ ಡಯಾಗೋನಲ್ಸ್ ಮೀಟ್ ಈ ಪಾಯಿಂಟ್ ಗೆ ಅಂತ ಅನ್ಕೊಳ್ಳಿ. ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮೊದಲು ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋಣ. ಬಿಫೋರ್ ಡಿಸ್ಟೆನ್ಸ್ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಲೆಂತ್ ಆಫ್ ದ ಡಯಾಗೋನಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಇಸ್ ದ ಲೆಂತ್ ಆಫ್ ದ ಡಯಾಗೋನಲ್? ಹೌ ಟು ಕ್ಯಾಲ್ಕುಲೇಟ್ ದ ಲೆಂತ್ ಆಫ್ ದ ಡಯಾಗೋನಲ್? ಸಿ ಲೆಂತ್ ಆಫ್ diagonal. Length of the diagonal ಹೆಂಗೆ ಕ್ಯಾಲ್ಕುಲೇಟ್ ಮಾಡೋಣ? ಸಿನ್ಸ್ ಇಟ್ ಇಸ್ ದ ಸ್ಕ್ವೇರ್ ದ ಸೈಡ್ಸ್ ಅನ್ನು ಕೊಟ್ಟಿದ್ದಾರೆ ಅವರು 2 ಮೀಟರ್. ಸಿನ್ಸ್ ಇಟ್ ಇಸ್ ದ ಸ್ಕ್ವೇರ್ ಅಂತ ಅನ್ಕೊಂಡ್ರೆ ಆಲ್ ಸೈಡ್ಸ್ ಸೇಮ್ ಇರುತ್ತೆ. ಆಲ್ ಸೈಡ್ಸ್ ಆರ್ ಈಕ್ವಲ್. ಈ ಸ್ಕ್ವೇರ್ ಗೆ ನಾನು ಪೈಥಾಗೋರಸ್ ಥಿಯರಮ್ ನ ಅಪ್ಲೈ ಮಾಡಿ ಡಯಾಗೋನಲ್ ನ ಲೆಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ABC is the right angle triangle ಅಂತ ಅನ್ಕೊಳ್ಳಿ. ABC is the right angle triangle. Two sides are given 2 meter. AC is the diagonal. So diagonal ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. It is nothing but under root 2 square plus 2 square. So 2 square plus 2 square. 2 square is nothing but 4. 2 square is also 4. 4 plus 4 8. Root 8 it is. It is equal to 2 root 2 meter. It is the length of the diagonal. 2 root 2 meter. Okay. Here next step, length of the diagonal calculate ಮಾಡಿದ್ರೆ next distance between O to A to O, A to B, C to O, D to O. All distances are equal because it is the square. Length of the diagonals are equal. So A to O, B to O, C to O, D to O length also are equal. ಬರಿಬಹುದು AO is equal to BO is equal to CO is equal to DO. It is nothing but length ಎಷ್ಟಿರುತ್ತೆ? ಇದು AC one complete diagonal ಅಂದ್ರೆ AO ಎಷ್ಟಿರುತ್ತೆ? half of the diagonal. So I can calculate half of the diagonal. It is nothing but 1/2. diagonal already calculate ಮಾಡಿದೀವಿ. 2 root 2. Okay, 2 cancel ಮಾಡಿ it is root 2 meter. Half of the diagonal is root 2 meter. Next step, we know what is work done. ಈ ಕೇಸ್ ನಲ್ಲಿ ವರ್ಕ್ ಡನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ? we know work done is nothing but charge into change in potential difference. So work done is nothing but charge. ನಾವು ಯಾವ ಚಾರ್ಜ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ? 5 ಮೈಕ್ರೋಕೂಲಮ್. Potential difference. So potential means
work done in bringing the charge from a infinity to that point. It is nothing but a potential difference. Potential, it is nothing but a potential difference ಅಂದ್ರೆ ಈ ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ minus of ಈ ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ. Potential at this point minus potential at this point. It is nothing but a potential difference. Potential difference ನಾನು ಬರಿಬಹುದು V0 minus VD ಅಂತ ಬರಿಬಹುದು. Okay, it is nothing but a work done. Idu work done. V0 means potential at O, point O. VD means potential at D. Due to these three charges. Our potential ಹೇಗೆ calculate ಮಾಡ್ತೇವೆ due to these three charges. So first of all ನಾನು V0 ಅನ್ನು calculate ಮಾಡ್ತಾ ಇದ್ದೀನಿ. V0 calculate ಮಾಡೋಣ, next VD calculate ಮಾಡೋಣ. ಈ equation ಅಲ್ಲಿ substitute ಮಾಡಿದ್ರೆ work done ಸಿಗುತ್ತೆ. So V0 equal to V0 potential difference formula ಏನಿದೆ, it is 1 divided by 4 pi epsilon naught QA divided by distance ಎಷ್ಟಿದೆ O to A or AO plus 1 divided by 4 pi epsilon naught QB divided by BO plus 1 divided by 4 pi epsilon naught QC divided by CO. ಏನ್ ಬರ್ದೆ? ಸೊ ನೋಡಿ ಇಲ್ಲಿ ಪೊಟೆನ್ಶಿಯಲ್ ಅಟ್ ಸೆಂಟರ್ ಪಾಯಿಂಟ್ O ಡ್ಯೂ ಟು A B C ಕಾರ್ನರ್ಸ್ ಬರ್ದ್ರೆ ಪೊಟೆನ್ಶಿಯಲ್ ಏನಾಗುತ್ತೆ, ಪೊಟೆನ್ಶಿಯಲ್ ಆಡ್ ಆಗುತ್ತೆ. ಸೊ ಪೊಟೆನ್ಶಿಯಲ್ ಫಾರ್ಮುಲಾ ನಮಗೆ ಗೊತ್ತು 1 divided by 4 pi epsilon naught Q divided by R. It is R means distance ಏನಿದೆ A to O B to O A to O B to O and C to O. ಮೂರು potential due to A is 1 divided by 4 pi epsilon naught QA divided by O. Potential due to B is 1 divided by 4 pi epsilon naught QB divided by BO. Potential due to C is 1 divided by 4 pi epsilon naught QC divided by CO. So V0 ಅನ್ನು ನಾವು ಬರೀಬಹುದು 1 divided by 4 pi epsilon naught ಅನ್ನು ಕಾಮನ್ ತೆಗೆದುಬಿಡಿ. QA A ಮೇಲೆ ಎಷ್ಟು ಚಾರ್ಜ್ ಇದೆ 5 nano coulomb. 5 nano coulomb means 5 nano means 10 raised to minus 9. You need to know that. You got the book. 5 into 10 raised to minus 9 divided by AO distance ಎಷ್ಟಿದೆ √2 plus QB B ಮೇಲೆ ಚಾರ್ಜ್ ಎಷ್ಟಿದೆ 10 nano coulomb, that is 10 into 10 raised to minus 9 divided by again distance ಏನಿದೆ same 2 √2 meter minus or plus third charge ಎಷ್ಟಿದೆ -5 into 10 raised to minus 9 divided by √2. ಓಕೆ, ಇದು V0. ಓಕೆ, ನೋಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ರಬ್ ಮಾಡಿ, ನೆಕ್ಸ್ಟ್ ಫರ್ದರ್ ಕ್ಯಾಲ್ಕುಲೇಷನ್ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇಲ್ಲಿಂದ V0 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 1 divided by 4 pi epsilon naught. What is the value of 1 divided by 4 pi epsilon naught? It is 9 into 10 raised to 9 ವ್ಯಾಲ್ಯೂ. ಓಕೆ, ಇಲ್ಲಿ ನೋಡಿ 5 into 10 raised to minus 9 divided by √2 plus ಮೈನಸ್ ಆಗುತ್ತೆ 5 into 10 raised to minus 9 √2. ಇದು ಪ್ಲಸ್ ಇದು ಮೈನಸ್ ಎರಡು ಕ್ಯಾನ್ಸಲ್ ಆಗಿ ರಿಮೈನಿಂಗ್ ಟರ್ಮ್ ಇಸ್ into 10 into 10 raised to minus 9 divided by √2. 10 raised to plus 9 10 raised to minus 9 ಎರಡು ಕ್ಯಾನ್ಸಲ್ ಆಗಿ ಸೊ V0 ವ್ಯಾಲ್ಯೂ ಎಷ್ಟು ಬರುತ್ತೆ 9 into 10 it is 90 divided by √2. ಓಕೆ, 90 divided by √2 ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 63.63 ವೋಲ್ಟ್ ಆನ್ಸರ್ ಬರುತ್ತೆ. ಸೊ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮ್ಮ ಫಾರ್ಮುಲಾ ಏನಿತ್ತು, ವರ್ಕ್ ಡನ್ ಇಸ್ ಈಕ್ವಲ್ ಟು ಚಾರ್ಜ್ ಇಂಟು V0 ಮೈನಸ್ VD. ಇದು ಫಾರ್ಮುಲಾ ಇತ್ತು. V0 ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ, VD ನ ಕ್ಯಾಲ್ಕುಲೇಟ್ ಮಾಡೋಣ. ನೆಕ್ಸ್ಟ್ VD is equal to VD ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ರಫ್ ಡಯಾಗ್ರಾಮ್ ತೆಗೆದು ಫಸ್ಟ್ ನೋಡ್ಕೊಂಡ್ ಬಿಡೋಣ. ರಫ್ ಡಯಾಗ್ರಾಮ್ ತೆಗಿತಾ ಇದ್ದೀನಿ. ಇಟ್ ಈಸ್ ದ ಸ್ಕ್ವೇರ್ ABCD. ಓಕೆ, ಚಾರ್ಜಸ್ ಆರ್ ಪ್ಲೇಸ್ಡ್ ಅಟ್ ದ ಕಾರ್ನರ್ಸ್. ನಮಗೇನ್ ಬೇಕು, VD ಬೇಕು, ಪೊಟೆನ್ಶಿಯಲ್ ಅಟ್ ಪಾಯಿಂಟ್ D ಬೇಕು. ಪೊಟೆನ್ಶಿಯಲ್ ಅಟ್ ಪಾಯಿಂಟ್ D ಡ್ಯೂ ಟು A ಚಾರ್ಜ್, B ಚಾರ್ಜ್ ಅಂಡ್ C ಚಾರ್ಜ್. A ಟು D ಡಿಸ್ಟೆನ್ಸ್ ಎಷ್ಟಿದೆ 2 ಮೀಟರ್. B ಟು D ಡಿಸ್ಟೆನ್ಸ್ ಎಷ್ಟಿದೆ, ಇಟ್ ಈಸ್ 2√2. ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಡಿಸ್ಟೆನ್ಸ್ ಆಫ್ ಅ ಡಯಾಗೋನಲ್. C ಟು D ಡಿಸ್ಟೆನ್ಸ್ ಎಷ್ಟಿದೆ, ಇಟ್ ಇಸ್ 2 ಮೀಟರ್. ಓಕೆ, ಚಾರ್ಜಸ್ ಎಷ್ಟಿದೆ 5 nano coulomb, 10 nano coulomb,
minus 5 nanocoulomb, it is 5 microcoulomb. This is rough diagram. ಇದನ್ನ ತಗೊಂಡು ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ again potential at D due to A, B and C charges, I can write 1 divided by 4 pi epsilon naught, common ತಕೊಂಡ್ಬಿಡಿ ಡೈರೆಕ್ಟ್, into bracket A ಮೇಲೆ ಚಾರ್ಜ್ ಎಷ್ಟಿದೆ 5 microcoulomb, 5 into 10 raised to minus 9 divided by distance ಎಷ್ಟಿದೆ, it is 2. Okay, next plus of 10 B charge, 10 into 10 raised to minus 9 divided by B ದಿಂದ 5, distance ಎಷ್ಟಿದೆ, it is 2 root 2. Next charge is 5 nanocoulomb, C directly minus ಅಂತ ಬರ್ಬಿಡಿ, minus of 5 into 10 raised to minus 9 divided by distance ಎಷ್ಟಿದೆ, it is 2 meter, it is 2 meter. ಓಕೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. VD, ಓಕೆ, VD ಕ್ಯಾಲ್ಕುಲೇಟ್ ಮಾಡಿದ್ರೆ 1 divided by 4 pi epsilon naught ವ್ಯಾಲ್ಯೂ ನಮಗೆ ಗೊತ್ತಿದೆ, it is 9 into 10 raised to 9, ಇಲ್ಲಿ ನೋಡಿ 5 into 10 raised to minus 9 divided by 2, again ಇಲ್ಲಿ minus 5 into 10 raised to minus 9 divided by 2, again ಇವೆರಡು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ ಟರ್ಮ್ 10 into 10 raised to minus 9 divided by 2 root 2. ಓಕೆ, VD ನಾನು ಕ್ಯಾಲ್ಕುಲೇಟ್ ಮಾಡಿದೆ 10 raised to plus 9, 10 raised to minus 9, ಇವೆರಡು ಕ್ಯಾನ್ಸಲ್ ಆದ್ರೆ ಉಳಿತೇನು, 9 into 10 is 90 divided by 2 root 2. ಸೊ ಇದನ್ನ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ we will get 31.81 volt. ಓಕೆ, ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 31.81 ವೋಲ್ಟ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನಮಗೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ವರ್ಕ್ ಡನ್. ನಾವು ವಿ ನಾಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೇವಿ, VD ನು ಕ್ಯಾಲ್ಕುಲೇಟ್ ಮಾಡಿದೇವಿ, ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವರ್ಕ್ ಡನ್ ಸಿಗುತ್ತೆ. ಇದನ್ನ ರಬ್ ಮಾಡ್ಬಿಡೋಣ. ಓಕೆ, ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಚಾರ್ಜ್ Q. ಯಾವ ಚಾರ್ಜ್ ಅನ್ನ ನಾವು ಟ್ರಾನ್ಸ್ಫರ್ ಮಾಡ್ತಿದ್ದೇವೆ, 5 microcoulomb ಚಾರ್ಜ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ ಫ್ರಮ್ D ಪಾಯಿಂಟ್ ಟು ಸೆಂಟರ್. ಮೈಕ್ರೋಕೂಲಮ್ ನ ನಾವು ಹೇಗೆ ಬರಿಬಹುದು, ಇಟ್ ಇಸ್ ಇಂಟು 10 raised to minus 6 ಅಂತ ಬರಿಬಹುದು. ಇಂಟು ಬ್ರಾಕೆಟ್ VD, V ನಾಟ್ ಮೈನಸ್ VD, V ನಾಟ್ ವ್ಯಾಲ್ಯೂ ಎಷ್ಟಿತ್ತು 63.63 ಮೈನಸ್ VD ವ್ಯಾಲ್ಯೂ ಎಷ್ಟು ಬಂದಿದೆ 31.81. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ವರ್ಕ್ ಡನ್ ಎಷ್ಟು ಬರುತ್ತೆ, ಇಟ್ ಈಸ್ ನಥಿಂಗ್ ಬಟ್ 1.59 into 10 raised to minus 4 joule ಅಂತ ಆನ್ಸರ್ ಬರುತ್ತೆ. ಇಟ್ ಈಸ್ ದ ವರ್ಕ್ ಡನ್ ಟು ಬ್ರಿಂಗ್ ದ ಪಾಯಿಂಟ್ ಚಾರ್ಜ್ ಫ್ರಮ್ ಅ D point to center of the square. Thank you.